ಭಾಷೆ ಅಲ್ಲ ಬದುಕು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಹೋಗ್ತಿತ್ತು ಅಂದ್ರೆ ಒಂದು ಸ್ವಲ್ಪ ಕುಂದಾಪುರ ಹೋಗ್ತಿತ್ತು, ಮಳೆ ಬರ್ತಿತ್ತು. ಬೆಳಿಗ್ಗೆ 10 ಗಂಟೆಗೆ ಮಾಡ್ತಾ ಸ್ವಲ್ಪ ಮನೆ ಕಂಡಿದೆ. ಮತ್ತು ಅರ್ಧಕ್ಕೆ ಕರ್ಕೊರ ಮೂರು ಸ್ವಿಂಗ್ ಹತ್ತ ಕೂಗು ಶುರು ಮಾಡ್ತಾ. ಈಗ ಎದ್ದ ರೆಡಿ ಮಾಡಿಸಿ ಕರ್ಕೊಂಡು ಹೊರಟಿದ್ದ. ಸ್ವಲ್ಪ ಅವ್ರ ಮನೆಗೆ ಹೋಗ್ತಿದ್ಕ ಒಂದು ಸ್ವಲ್ಪ ಒಂದು ಡೇಟ್ ಆಫ್ ಇದ್ರದ್ದು ಎಂಥದ್ದು ಅದು ಡಿಸ್ಚಾರ್ಜ್ ಸಮ್ಮರಿ ಒಂದು ಬಿಟ್ಟಿದ್ದ, ಅದನ್ನ ಒಂದು ಹುಡುಕ. ನಂದು ಕಳೆದೋಯ್ತು, ಮಗುದು ಕಳೆದೋಯ್ತು. ಬಲ್ಕಣಿ ಫಸ್ಟ್ ಈಗ ಸೀದಾ ಕುಂದಾಪುರಕ್ಕೆ ಹೋಗಿ ಆಮೇಲೆ ಭತ್ತ ಮನೆಗೆ ಹೋಗ್ಯಪ್ಪ. ಸೀದಾ ಕುಂದಾಪುರಕ್ಕೆ ಹೋಗಪ್ಪ. ಮತ್ತು ಸುಮಾರು ಬದಿ ಜಕ್ನಿ ಇತ್ತು ಇವತ್ತು. ಇವ್ರ ಅಪ್ಪನ ಮನೆಗೆ ಜಕ್ನಿ ಫೋನ್ ಮಾಡಿ ಜಕ್ನಿ ಇವತ್ತು ಕಾಡ್ತಿ ಒಂದು ಸಣ್ಣವನಲ್ಲ ಹೊತ್ತು ಕಾಡ್ತಿಲ್ಲ. ನೈಟ್ ಅಲ್ಲ, ನೈಟ್ ನಮ್ದು ಇವತ್ತು ಇರ್ತಿತ್ತು. ಒಬ್ಬರ ಮನೆ ಕ್ಯಾನ್ಸಲ್ ಆಗಿ ಕಡಿಕೆಲ್ಲ ನೆಕ್ಸ್ಟ್ ವಾರ ಮಾಡೋದು. ನೆಕ್ಸ್ಟ್ ವಾರ ಮಾಡೋದು. ಕುಂದಾಪುರಕ್ಕೆ ಹೋಗಿ ಆಗಲೇ ಪುನಃ ಕೋರ್ಸಕ್ಕೆ ಬಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಆಂಜನೇಯ ಸ್ಟ್ಯಾಚು ಗಂಡಿಗೆ ಒಂದು ತೋರ್ಸ ಅನ್ಕೊಂಡು ಶನಿವಾರನೇ ಕರ್ಕೊ ಹೋಯ್ಕಂದ್ ಮಾಡ. ಶನಿವಾರ ರಜೆ ಇಲ್ಲ ರಜೆ ಇರ್ಲಿಲ್ಲ. ನಂಗಂತೂ ಒಬ್ಳಿಗೆ ಒಪ್ಕಾತಿಲ್ಲ ಅವ್ರನ್ನ ಕರ್ಕೊಂಡೆ ಹೋಯ್ಕ. ಹಂಗಪ್ಕೊಯ್ ಇವತ್ತೇ ಹೋಯ್ಬಪ್ಪ ಅನ್ಕೊಂಡ. ಶನಿವಾರ ಪೂಜೆ ಎಲ್ಲ ಸಿಕ್ತಿತ್ತು, ಇವತ್ತು ಪೂಜೆ ಸಿಕ್ಕಿಲ್ಲ. ಎಂತ ಆಯ್ತಪ್ಪ, ಟೈಮ್ ಬೇರೆ ಆಯ್ತು. ಈಗ ನಮ್ಗೆ ಗೊತ್ತೋಪ್ ಶುರು ಆಯ್ತು. ಬೆಳಗ್ಗೆ ತಿನ್ನೋದೆಲ್ಲ ಕರಗಿ ಹೋಯ್ತು. ಕುಂದಾಪುರ ಅಲ್ಲಿ ಎಲ್ಲ ಪೂಜೆ ಓಪನ್ ಇಲ್ಲ ಅಂತ ನೆನ್ಸ್ಕೊಂಡಿದ್ದಿತ್ತ. ಬಟ್ ಇವತ್ತು ಪೂಜೆ ಎಲ್ಲ ಇತ್ತು. ದಿನ ಓಪನ್ ಇರುತ್ತೆ, ಅವ್ರು ಪೂಜೆ ಮಾಡ್ತಾರೆ. ಹೌದಾ? ದಿನ ಓಪನ್ ಇರುತ್ತೆ. ಇಷ್ಟೊತ್ತಿಗೆ ಇದ್ದಿಲ್ಲ. ಈಗ ಎಷ್ಟು ಟೈಮ್ 12 ಗಂಟೆ ಆಯ್ತಲ್ಲ. ಆಯ್ತು, 1 ಗಂಟೆಗೆ ಹೋಗತ್ತಕ್ಕಂತ ಹಾಪಂಗ. ಈಗ ಇಲ್ಲ ಶಾವಿ ಬಂದಿದ್ಯಾ? ಜೈ ಆಂಜನೇಯ, ಜೈ ಆಂಜನೇಯ. ಅವನಿಗೆ ಗದೆ ತಕೊಂಬಂದು ಹೋಯ್ತು. ಅಲ್ಲ ಸ್ವಲ್ಪ ದೊಡ್ಡದೀತಾ ಮಗು ಅಲ್ಲ, ಸ್ವಲ್ಪ ಸಣ್ಣದೇ ಇರಲಿ, ನಾಳೆ ಬಂದು ತಗೊಂಡು ಹೋಯ್ನಿ ಅಂದ್ರೆ ಹಾಗಾಗಿ ವಾಪಸ್ ಬಂತು. ಗದೆ ತಕೊಂಬ ಗದೆ ತಕೊಂಬ ನಿಂಗೆ. ಕೈಯೆಲ್ಲ ಮುಗ್ದು ಪ್ರಸಾದ ಎಲ್ಲ ಕೊಟ್ಟರು. ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಬ. ಎಂಥ ಪ್ರಸಾದ ಇದೆ? ಹಲಸಿನ ಹಣ್ಣಿನ ಮುಳುಕ. ಇವತ್ತು ಹಲಸಿನ ಹಣ್ಣಿನ ಮುಳುಕ. ಶನಿವಾರ ವೆರೈಟಿ ಪ್ರಸಾದ ಸಿಗ್ತೇ ಇತ್ತು. ಇವತ್ತು ಇತ್ತಂಗೆ ನಂಗೆ ನಿಜ ಗೊತ್ತಿರಲಿಲ್ಲ. ಓಪನ್ ಹಾಗೆ ಬಂದು ಓಪನ್ ಅಂತೇಳಿ ಬಂದಿದ್ದು. ಹೆಸನ ಓಪನ್ ಏನಿತ್ತು ಅಂದ್ರೆ ಎಂತ ಪೂಜೆ ಇತ್ತಲ್ಲ. ಹಲಸಿನ ಮೂಲಕ ಕೊಟ್ಟಿರ ನಾ ತಿಂದೆ ಸಖತ್ ಇತ್ತು. ಹೌದಾ? ಈ ಕಾರಣಕ್ಕೆ ಒಳಗೆ ಅರ್ಧ ಲೀಟ್ರ್ ಕಣಗಿತ್ತು. ಪ್ರಸಾದ ಎಲ್ಲ ಪೂರ ಹಾಕಿ ಆಯ್ತು. ಇನ್ನೊಂದು 2 ಕೇಂದ್ರ ತಡ ಬರುತ್ತೆ. ಇನ್ನೊಂದು 2 ಕೇಂದ್ರ ಮಾಡಿದ್ರಿ. ಆಲ್ರೆಡಿ ದೇವಸ್ಥಾನ ಸಪ್ರೇಟ್ ವಿಡಿಯೋ ಮಾಡಿದ್ದಾನೆ. ಅದು ಹಳೇ ಬ್ಲಾಗಲ್ಲಿ, ಹಳೆ ಬ್ಲಾಗ್. ಅದು ಅವಳೊಬ್ಬಳೇ ಮಾಡ್ತಿದ್ದಾರೆ ಸತಿ ವಿಡಿಯೋ. ಆ ಬ್ಲಾಗಲ್ಲಿ ಅಮ್ಮ ಮತ್ತೇಳು ಬಂದದ್ದು. ಅಲ್ಲ, ಈ ಮೂರಾಯ್ತು. ಎಂತ ಪೂಜೆ ಇದಿತ್ತು ಅನ್ಸುತ್ತೆ. ಪಾಪ ಟೆಂಪಲಿಂದ ಹೊರಡ್ತೀಗ. ಈಗ ಹೊರಡ್ತೀಗ ಸೀದಾ. ಅವನು ಆಟ ಮಾಡಿ ಶುರು ಮಾಡ್ದ. ಹಾಗೆ ಊಟದ ಟೈಮ್ ಆಯ್ತು. ತಿನ್ಕೊಂಡು ಸೀದಾ ಮನೆ. ಊಟ ಮಾಡೋದಿಲ್ಲ ಯಾರಿಗೆ, ಮನೆಗೆ ಹೊತ್ತು ಮಾಡಿರ್ತಿರ್ತಾರೆ. ಮನೆಗೆ ಗೊತ್ತಾಗ್ತದೆ. ಕೋರ್ಸ್ ಬಂತು. ಕಡೆ ಭಾವ ಫೋನ್ ಮಾಡ್ರ, ಸ್ವಲ್ಪ ಐಟಮ್ ಇತ್ತು ಮನೆ ತಗೊಂಡಿದ್ದೆ. ಭಾವನ ಮನೆಗೆ ಹೊರಟಿದ್ದು. ಈಗ ಇಲ್ಲಾಂದ್ರೆ ಕುಂಬಾಶಿ ಕಮೆಂಟ್ ಮಾಡಿದ್ರು ಕಡೆ ತಿಂಬುದೇ ಕುಡುದೇ ಚಿಂತೆ. ಇವಂದು ಆಟ 3 ಸತಿ ಕೆಲವ್ರು ತಿನ್ಕಂತಾರೆ. ಇವಂದು ಆಟ ಆತಿ. ಆಟ ಆಡ್ಬೇಕು. ಮನೆಗೊಂದು ಶುರು ಇತ್ತಲ್ಲ ಲಾಸ್ಟ್ ಟೈಮ್ ಕುಂದಾಪುರ ಕಡೆ ಅಂಗದ ಕಡೆ ಸ್ಕೂಲ್ ಶುರು ಮಾಡಿ ಕೋಡಿಸರ್ ಬಾಪುರಿಗೆ. ಓ ಯಾವ ಪಿಕ್ಚರ್ ಹಾಕಿರ? ಕೇಳಿ ಬತ್ಯಾ ಯಾವುದು? ಕೇಳಿ ಈಗ
ಬದಿ ಹೊಸ ಹೊತ್ತಿತ್ತು ಸಮ ತಿಂದಿದ್ದು ಹಂಗೆ ಬಂದದ್ದು ಡಿಸ್ಚಾರ್ಜ್ ಸಮ್ಮರಿ ಮನೆಗೆ ಹೋಗಿ ಕಾಂತ ಸಿಕ್ಕತ್ತ ಸಿಕ್ಲಿಲ್ಲ ಇಬ್ರದ್ದು ಕಳ್ದೈತಿ ಇಬ್ರದ್ದು ಈಗ ಅದಕ್ಕೆ ಶಿಸ್ತೆ ಮನೆ ಮಾಡಿದ್ವಿ ಅದ್ ನಂಗೆ ಎಂತಕಂದ್ರೆ ಇವಂದು ಬ್ಲಡ್ ಗ್ರೂಪ್ ಯಾವ್ದೊಂದು ಬೇಕಿತ್ತು ನಂಗೆ ನೆನ್ಪು ಹೋಯ್ತಾ ಯಾವ್ದೊಂದು ಕಂಡ ಹಂಗೆ ನೆನಪಿತ್ತು ನಂಗೆ ಬೇಕಿದ್ದಿತ್ತು ಹಂಗೆ ಎಲ್ಲೂ ಟೆಸ್ಟ್ ಮಾಡ್ದ ಮಣಿಪಾಲ್ದಾಗ ಟೆಸ್ಟ್ ಮಾಡದ ಅದು ಸಮ್ಮರ್ ಎಲ್ಲಿರತ್ತೆ ಅದು ಸಿಕ್ತೆ ಈಗ ಗಿಳೆ ಇತ್ತು ಈಗ ಸೀದಾ ಮನೆ ಕಡೆ ಹೋತಿತ್ತು ಇವನಿಗೆ ಊಟ ಮಾಡಿಸ್ಕೊಂಡು ಮಾಡತ್ತ ನಿದ್ರಿ ಇವತ್ತು ಟೈಮ್ ಆಯ್ತು ಈಗ ನಿದ್ರಿ ಒಬ್ಬತ್ತೆ ಊಟ ಮಾಡಿಸ್ಕೊಂತೀನಿ ಏಳ್ಸಿ ಊಟ ಮಾಡಿಸ್ತೀನಿ ಹಾಗಾಣಿ ಹಾಗೆ ಬಂದ್ರಕೊಳ್ಳಿ ನಿಂಗಂದ್ರೆ ಅಷ್ಟಿ ಅಪ್ಪಿಗ ಹೇಳಪ್ಪ ಹೋಯ್ ಇಲ್ಲಿ ಕಾಣ ಹಾಂ ನಿದ್ರಿ ಹೊತ್ತಿಗೆ ಕಳ್ನೆಗೆ ಅಲ್ಲಿಗೆ ನಿದ್ರಿ ಓದಿತ್ತಿ ಊರಿಗೆ ಜಸ್ಟ್ ಮನೆ ಬಿಟ್ಟು ಮೊದಲು ಮನೆ ಬಿಟ್ಟು ಆಮೇಲೆ ಸೀದಾ ಪಟ್ಟ ಹೊರಟು 4:15 ಬರ್ತೀನಿ ಮೂರು ಗಂಟೆ ತಗೋರಿ 4:15 ಬರ್ತಂತ 6 ಕಡೆ ಎಲ್ಲ ಸ್ಪೆಷಲಿಸ್ಟ್ ಆಗಿದ್ರು ಅವರಿಗೆ ತೋರಿಸಿ ಅಲ್ಲಿ ವೆಯ್ಟ್ ಮಾಡ್ತಿರ್ತೀವಿ ಅವರಿಗೆ ತೋರಿಸಿ ಅಲ್ಲಿ ತಗೊಂಡು ಆಗಿಲ್ಲ ಡಾಕ್ಟರ್ ಬರ್ಕೊಂಡ್ರೆ ಬೇರೆ ಪೇಷಂಟ್ ಇದ್ರು ಅಪಾಯಿಂಟ್ಮೆಂಟ್ ತಗೊಂಡಾರ ಸೊ ಮನೆಗೆ ಹೊರಟಿದೆ ಈಗ ಕಡೆ 4:15 ಕರ್ಕೊ ಬರ್ತಾನೆ ಮನೆ ನನಗೆ ಬಂತು ಜಸ್ಟ್ ಹಂಗೆ ಶನಿವಾರ ಅಮ್ಮನ ಕರ್ಕೊಂಡು ಹಾಸ್ಪಿಟಲ್ 4:15 ಮೇಲೆ 4:15 ಫೋನ್ ಮಾಡಿ ಬಂದೆ ಸಂಡೆ ಅಲ್ಲ ಹಂಗೆ ಮತ್ತೆ ಬೇರೆ ಕಡೆ ಸಿಕ್ಕಿಲ್ಲ ಈಗ ವಾಪಸ್ 4:15 ಮತ್ತೆ ಹೋಗ್ತಾವಲ್ಲ